ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಡಿಗಾಸ್ ಯಾತ್ರಾ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಮೇಘಾಲಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೇಘಾಲಯ ಅಂದರೆ ಹೆಸರೇ ಹೇಳುತ್ತೆ ಮೇಘಗಳ ಆಲಯ ಅಥವಾ ಮೇಘಗಳ ಆವಾಸ ಸ್ಥಾನ ಅಂತ ಹೇಳ್ತಾರೆ. ಹಾಗಾದರೆ ಮೇಘಾಲಯದಲ್ಲಿ ಏನೆಲ್ಲ ವಿಶೇಷವಿದೆ ನೋಡಲಿಕ್ಕೆ ಅಲ್ಲಿ ಇರುವಂಥದ್ದು, ಅಥವಾ ಅಲ್ಲಿನ ಪ್ರಾಕೃತಿಕ ಸೌಂದರ್ಯವೇನು, ನೋಡಲೇಬೇಕಾದಂತಹ ತಾಣಗಳು ಯಾವುದು, ಬೆಂಗಳೂರಿನ ಅಲ್ಲಿಗೆ ಯಾವ ರೀತಿ ಹೋಗಬೇಕಾಗತ್ತೆ ಇತ್ಯಾದಿ ವಿಚಾರಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಒಳನೋಟಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಅಡಿಗಾಸ್ ಯಾತ್ರಾದ ಸ್ಥಾಪಕರಾದ ಕೆ ನಾಗರಾಜ್ ಅಡಿಗ ಅವರು ನಮ್ಮ ಜೊತೆ ಇದ್ದಾರೆ. ಬಂದ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಸೊ ಅಂದಹಾಗೆ ಮೇಘಾಲಯ ಅಂದರೆ ಎಲ್ಲರೂ ಕೂಡ ಹೋಗಲೇಬೇಕು ಅಂತ ಅನಿಸುತ್ತೆ. ಯಾಕಂದರೆ ಬಹಳ ನಿಸರ್ಗದ ಬಹಳ ಸೌಂದರ್ಯ ಇರುವಂತಹ ತಾಣ ಅದು. ಸಾಕಷ್ಟು ವಿಶೇಷತೆಗಳನ್ನು ಉಳ್ಕೊಂಡಿದೆ. ಈಗ ನಾವೆಲ್ಲ ಸಣ್ಣ ಇದ್ದಾಗ ಕ್ಲಾಸ್ನಲ್ಲಿ ಪಠ್ಯಪುಸ್ತಕದಲ್ಲಿ ತಿಳ್ಕೊಳ್ತಿದ್ವಿ, ಅತ್ಯಂತ ಹೆಚ್ಚು ಮಳೆ ಬೀಳುವ ಜಾಗ ಇದೆಯಂತೆ, ಚಿರಾಪುಂಜಿ ಇದೆಯಂತೆ, ಹಾಗೆ ಹೀಗೆ ಅಂತ. ಸೊ ನಿಮ್ಮ ಪ್ರಕಾರ ಪ್ರವಾಸಿ ತಜ್ಞರಾಗಿ ತಾವು ಮೇಘಾಲಯವನ್ನು ಯಾವ ರೀತಿ ನೋಡ್ತೀರಿ ಅಂತ? ಅಬ್ಸಲ್ಯೂಟ್ಲಿ, ನೀವು ಹೇಳಿದಾಗೆ ಮೇಘಾಲಯ ಹೆಸರಲ್ಲೇ ಇದೆ, ಮೇಘಗಳ ಆಲಯ. ಅಂದರೆ ಮೇಘಗಳ ದೇವಸ್ಥಾನ ಅಂತ. ಕರೆಕ್ಟ್. ಆ ಮೇಘಗಳು ನಾವು ಪ್ರಕೃತಿಯಲ್ಲಿ ಪ್ರತಿಯೊಂದು ವಿಚಿತ್ರ ಇರ್ತದೆ. ಈ ಪ್ರಕೃತಿಯಲ್ಲಿ ಈ ವಿಚಿತ್ರದಲ್ಲಿ ಆ ಮೇಘಗಳೆಲ್ಲ ಅಲ್ಲೇ ಹೋಗಿ ಹಾಕಿರಬೇಕು ಅಂದು ಒಂದು ಹೌದು. ಹಾಗೆ ಅದಕ್ಕೆ ಕಾರಣ ಮೇಘಗಳು ಅಂದರೆ ಹೇಳಿದರೆ ಮೇಘಾಲಯ ಗುಡ್ಡಗಾಡು ಪ್ರದೇಶ, ಅತ್ಯುತ್ತಮವಾದ ಗುಡ್ಡ, ಹಾಗೆ ಪ್ರಕೃತಿ ಸಿರಿ, ಹಾಗೆ ಹೇಳಬೇಕು ಅಂದರೆ ಅರಣ್ಯ ಪ್ರದೇಶ, ತುಂಬ ಹಚ್ಚ ಹಸಿರಾಗಿರುವಂಥ ಪ್ರದೇಶ. ಅದರ ಆ ಹಚ್ಚ ಹಸಿರು ಪರ್ವತ ಪ್ರದೇಶಗಳ ಮೇಲೆ ಈ ಮೇಘಗಳು ಒಂಥರ ಏನು ಹೊದಿಕೆ ಹಾಕಿದ ಹಾಗಿರ್ತದೆ. ಬಹಳ ಒಂದು ಅದ್ಭುತವಾಗಿರ್ತದೆ ಮೇಘಾಲಯ ನೋಡಲಿಕ್ಕೆ. ಈ ಮೇಘಾಲಯ ಅನ್ನುವಂಥದ್ದು ನಾವು 7 ಸಿಸ್ಟರ್ಸ್ ಅಂತ ಕರಿತೇವೆ. 7 ಸಿಸ್ಟರ್ ಅಂತ ಹೇಳಿದರೆ ನಾವು ನಾರ್ತ್ ಈಸ್ಟ್ ಭಾಗದ ಭಾರತದ ನಾರ್ತ್ ಈಸ್ಟ್ ಈಶಾನ್ಯ ಭಾರತದಲ್ಲಿ ನಮ್ಮ ಬಾಂಗ್ಲಾದೇಶದ ಗಡಿಯನ್ನು ಹೊಂದಿಕೊಂಡು ಇರುವಂಥ ಒಂದಿಷ್ಟು ಸ್ಟೇಟ್ಗಳು ಇದ್ದಾವೆ. ಅದರಲ್ಲಿ ಅಸ್ಸಾಮು, ಅರುಣಾಚಲ್ ಪ್ರದೇಶ, ಹಾಗೆ ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರ, ಮಿಜೋರಾಂ ಮತ್ತು ಈ ಮೇಘಾಲಯ. ಮೇಘಾಲಯ ಹೆಸರಿಗೆ ತಕ್ಕಂತೆ ಹಸಿರು, ಮೇಘಗಳಿಂದ ಯಾವಾಗಲೂ ಮೇಘ ಇದ್ದರೆ ಮಳೆ ಇದ್ದರೆ ಗ್ರೀನ್. ಹೌದು, ಇದು ಗ್ಯಾರಂಟೆಡ್. ನೀವು ಮೇಘಾಲಯಕ್ಕೆ ಯಾವುದೇ ದಿನ ಹೋದರೂ ಗ್ರೀನ್, ಹಸಿರು ಅನ್ನುವಂಥದ್ದು ಗ್ಯಾರಂಟೆಡ್. ಹಾಗೆ ಮೇಘಾಲಯ ಮತ್ತೆ ಫೇಮಸ್ ಏನಕ್ಕೆ ಅಂತ ಹೇಳಿದರೆ, ಮೇಘಾಲಯ ಒಂದು ಸ್ವಚ್ಛವಾದಂಥ ರಾಜ್ಯ. ಅವರಿಗೆ ಒಂದು ಮೌಲಿನ್ ಲಾಂಗ್ ಅಂತ ಒಂದು ಗ್ರಾಮ ಇದೆ, ಅದಕ್ಕೆ ಏಷ್ಯಾದಲ್ಲೇ ಕ್ಲೀನೆಸ್ಟ್ ವಿಲೇಜ್ ಅಂತ ಅವಾರ್ಡು ಸಿಕ್ಕಿದೆ. ಇವಾಗಲೂ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಕಸದ ತ್ಯಾಜ್ಯ ವಿಲೇವಾರಿ ಇರ್ಬೋದು, ಅಥವಾ ಒಂದು ಹೋಗುವಂಥ ದಾರಿ, ಮತ್ತು ಅವರ ಆ ಬೀದಿ ಅಂತ ಏನು ಹೇಳ್ತೀವಲ್ಲ, ಅದನ್ನೆಲ್ಲ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಗ್ರೇಟ್ ಮಾವುಲಿನಾಂಗ್ ಅಂತ ಅದು. ಹಾಗೆ ನೋಡೋಕೆ ಹೋದರೆ ಮತ್ತು ವಾಟರ್ ಫಾಲ್ಸ್ ನೋಡಬೇಕಂತ ಈಗ ಮಳೆಗಾಲ, ನಾವು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ನಗರಗಳಿಂದ ಗಗನ ಚುಕ್ಕಿ, ಬಾರ ಚುಕ್ಕಿ ಇರ್ಬೋದು, ಅಥವಾ ನಮ್ಮ ಹೆಸರಾಂತ ಜೋಗ ಜಲಪಾತ ಇರ್ಬೋದು, ಎಲ್ಲ ನೋಡಲಿಕ್ಕೆ ಹೋಗುವ ಹಾಗೆ ಮೇಘಾಲಯದಲ್ಲೂ ಒಳ್ಳೊಳ್ಳೆಯ ವಾಟರ್ ಫಾಲ್ಸ್ ಇದೆ. ಎಲಿಫೆಂಟಾ ಫಾಲ್ಸ್ ಅಂತ ಒಂದು, ಆಮೇಲೆ 7 ಸಿಸ್ಟರ್ ವಾಟರ್ ಫಾಲ್ಸ್ ಅಂತ. ನೀವು ಚಿರಾಪುಂಜಿ ಹೆಸರು ನಾವು ಚಿಕ್ಕನ್ನಲ್ಲಿ ಓದುವಾಗಲೇ ಕೇಳಿದ್ದೀವಿ. ವೆಟ್ಟೆಸ್ಟ್ ಇದು ಅತಿ ಹೆಚ್ಚು ಮಳೆ ಬೀಳುವಂಥ ಒಂದು ಪ್ರದೇಶ ಯಾವುದು ಅಂತ ನಮಗೆ ಒಂದು ಕ್ವಶನ್ ಇರ್ತಿತ್ತು. ನಾವು ಚಿಕ್ಕನ್ನಲ್ಲಿ ಹೈಸ್ಕೂಲಿಗೆ ಹೋಗುವಾಗ ನಾವು ಅವಾಗ ಚಿರಾಪುಂಜಿ ಅಂತ ಬರಿತಾ ಇದ್ವಿ. ಚಿರಾಪುಂಜಿ ಈಗ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ವರ್ಷ ಕಳೆದ 1-2 ವರ್ಷ ಆಗುಂಬೆ ಹತ್ತಿರ ಯಾವುದೋ ಒಂದು ಗ್ರಾಮಕ್ಕೆ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಅಂತಲೂ ಗುರುತಿಸಿದ್ದಾರೆ. ಹಾಗೆ ಹೇಳಬೇಕು ಅಂದರೆ ಚಿರಾಪುಂಜಿ ಒಂದು ಅದು ಸಹ ಮೇಘಾಲಯದಲ್ಲೇ ಬರ್ತದೆ. ಈ ಮೇಘಾಲಯಕ್ಕೆ ನಾವು ಹೇಳಬೇಕಂದ್ರೆ ಇನ್ನೂ ನೋಡುವಂಥ ಸ್ಥಳಗಳು ಬೇಕಾದಷ್ಟಿದೆ. ಮೇಘಾಲಯ ನಾವು ಕಡಿಮೆ ದಿನದಲ್ಲಿ 4-5-6 ದಿನದಲ್ಲಿ ನೋಡಿಕೊಂಡು ಒಂದು ಒಳ್ಳೆಯ ಒಂದು ಕಣ್ಣನ್ನು ತಂಪು ಮಾಡಿಕೊಂಡು ಬರುವಂಥ, ಆಯಿತಾ. ನಾವು ಕೆಲವೊಂದು ಟೈಮ್ ಹೇಳ್ತೇವೆ ಸ್ಕಾಟ್ಲ್ಯಾಂಡ್ ಆಫ್ ಏಷ್ಯಾ ಅಂತಲೂ ಹೇಳ್ತೀವಿ, ಈಸ್ಟ್ ಅಂತಲೂ ಹೇಳ್ತಾರೆ. ಸೊ ಸ್ಕಾಟ್ಲ್ಯಾಂಡ್ ಹೋಗ್ಲಿಕ್ಕೆಲ್ಲ ವೀಸಾ, ದುಡ್ಡು ಎಲ್ಲ ಜಾಸ್ತಿ ಬೇಕಾಗ್ತದೆ. ನಮ್ಮ ದೇಶದಲ್ಲೇ ಸ್ಕಾಟ್ಲ್ಯಾಂಡ್ ಅದು ನೋಡ್ಕೊಂಡು ಬರುವಂಥದ್ದು.
ಆಮೇಲೆ ಒಳ್ಳೊಳ್ಳೆ ಗಾಲ್ಫ್ ಕೋರ್ಸ್ಗಳು ಇದೆ. ಆಮೇಲೆ ಮೇಘಾಲಯದಲ್ಲಿ ನೋಡಲಿಕ್ಕೆ ಹೇಳಬೇಕು ಅಂದರೆ ಬಹಳಷ್ಟು ವಾಟರ್ ಫಾಲ್ಸ್ ಆಯಿತು. ಆಮೇಲೆ ಇನ್ನೊಂದು ಇದೆ ಅಲ್ಲಿ, ಯಾಕೆ ಅಷ್ಟೊಂದು ಸ್ವಚ್ಛ ಒಂದು ನದಿ ಇದೆ, ಉಮಂಗ್ ಗೌಟ್ ಅಂತ ರಿವರ್ ಹೆಸರು. ಅದು ದಾವ್ಕಿ ಅನ್ನುವಂಥ ಒಂದು ಸ್ಥಳದಲ್ಲಿ ನೋಡುವಾಗ ಕ್ರಿಸ್ಟಲ್ ಕ್ಲಿಯರ್ ವಾಟರ್. ನೀವು ವಾಟರಲ್ಲಿ ನಾವು ಆ ನೆಲವನ್ನು ನೋಡ್ಬೋದು, ಅಷ್ಟು ಸ್ವಚ್ಛವಾದಂಥ ಇದು. ಆಮೇಲೆ ಇದರ ರಾಜಧಾನಿ ಬಂದು ಶಿಲ್ಲಾಂಗು ಸಹ ಒಂದು ಸಣ್ಣ ಒಂದು ಅದ್ಭುತ ನಗರ, ಅದು ಸಹ ನೀಟ್ ಆ್ಯಂಡ್ ಕ್ಲೀನಾಗೇ ಇದೆ. ಸೊ ಶಿಲ್ಲಾಂಗು ಸಹ ನೋಡ್ಬೋದು. ಚಿರಾಪುಂಜಿ ಭಾಳ ಫೇಮಸ್, ರಾಮಕೃಷ್ಣ ಮಿಷನ್ನು. ಮತ್ತು ಅದಲ್ಲದೆ ಇನ್ನೂ ಒಂದು ಅದ್ಭುತ ಅಂದರೆ ಒಂದು ಒಳ್ಳೆಯ ಒಂದು ಕೇವ್ ಇದೆ ಅಲ್ಲಿ, ಮಾವ್ಸಾವ್ ಕೇವ್ ಅಂತ. ನಾವು ಆ ಕೇವು ಸಹ ನೋಡುವಂಥದ್ದು ಈ ಮೇಘಾಲಯದಲ್ಲಿ ಸಿಗ್ತದೆ. ಸರ್, ಈಗ ತಾವು ಹೇಳಿದ್ರೆ ತುಂಬ ಅಲ್ಲಿ ಸ್ವಚ್ಛತೆ ಇರುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಹರಿಯುವಂಥ ನದಿ ಇದೆ, ನೆಲ ಕಾಣುತ್ತೆ ಅಲ್ಲಿ, ಆಮೇಲೆ ಹಳ್ಳಿಗಳು ತುಂಬ ಕ್ಲೀನಾಗಿರುತ್ತೆ ಅಂತ ಹೇಳಿದ್ರೆ. ಅಂದರೆ ಅಲ್ಲಿನ ಜನರ ಒಂದು ಕಲ್ಚರ್ ಆ ಥರ ಇದೆಯಾ, ಅಥವಾ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಆ ರೀತಿ ಇದೆಯಾ, ಅಥವಾ ಜಾಸ್ತಿ ಮಳೆ ಬರೋದ್ರಿಂದ ಆ ರೀತಿ ಆಗುತ್ತಾ, ಏನು ಅಂತ ಏನಾದ್ರು ಅನಾಲಿಸಿಸ್ ಮಾಡ್ಬೋದಾ? ನಾವು ಹೇಳಬೇಕಂದ್ರೆ ಜನಸಂಖ್ಯೆ ಮತ್ತು ಮಳೆ ಇದು ಯಾವುದೂ ಕಾರಣ ಅಲ್ಲ. ಜನರ ತಾವು ಒಂದು ನೀಟ್ ಆ್ಯಂಡ್ ಕ್ಲೀನಾಗಿ ನಮ್ಮ ಊರು ನಗರ ಇಟ್ಕೊಳ್ಬೇಕು ಅನ್ನುವಂಥ ಜನರ ಮನಸ್ಥಿತಿ, ಕಾನ್ಶಿಯಸ್ ಪ್ರಜ್ಞೆ ಇದೆ ಅಂತ ಹೇಳಿ, ಆ ಪ್ರಜ್ಞೆನೇ ಅವರಿಗೆ ಮತ್ತಷ್ಟು ಅವರಿಗೆ ಒಂದು ಅವಾರ್ಡ್ ಸಿಕ್ತು ಅಂದ ತಕ್ಷಣ ಮತ್ತಷ್ಟು ನಾನು ಕ್ಲೀನ್ ಇಟ್ಕೋಬೇಕು ಅಂತ. ಈಗ ನಾವು ಕೆಲವು ಪ್ರಶಸ್ತಿ ಪುರಸ್ಕೃತ ಹೇಳ್ತಾರೆ, ಅವಾರ್ಡ್ ಸಿಕ್ಕ ತಕ್ಷಣ ನನಗೆ ಮತ್ತಷ್ಟು ಏನು ಉತ್ತೇಜನ ಸಿಕ್ತು, ಮತ್ತಷ್ಟು ನಾನು ಇನ್ನೂ ಒಳ್ಳೆ ಕೆಲಸ ಮಾಡಬೇಕು. ಆ ಥರನೇ ಅವ್ರಿಗೂ ಮತ್ತಷ್ಟು ನಾವು ಏನಿದೆ ನಮಗೆ ಕ್ಲೀನೆಸ್ಟ್ ವಿಲೇಜ್ ಅಂತ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ಇರಬಹುದು. ಆ ಒಂದು ಸೋಷಿಯಲ್ ಏನು ಪ್ರಜ್ಞೆ ಇದೆ ಅಲ್ಲಿ ಹಾಗಿದ್ರೆ. ಹೌದು. ಮತ್ತು ಎಜುಕೇಟೆಡ್ ಜನ ಈ ಎಲ್ಲ ಇರೋದ್ರಿಂದಾಗಿ ಆ ಒಂದು ಸಣ್ಣ ರಾಜ್ಯವೂ ಇರ್ಬೋದು, ಮೇಂಟೈನ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ. ಹಾಗೆ ಜನರಲ್ಲಿ ಇರುವಂಥ ಪ್ರಜ್ಞೆಯೂ ಕಾರಣ ಆಗಿದೆ. ಅದಕ್ಕೆ ಸರಿಯಾಗಿ ನೇಚರು ಸಾಥ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಈಗ ಹಾಗಿದ್ರೆ ಈಗ ಬೆಂಗಳೂರಿಂದ ಮೇಘಾಲಯಕ್ಕೆ ಹೋಗಬೇಕಿದ್ರೆ ಈಗ ಅಡಿಗಾಸ್ ಯಾತ್ರದಿಂದ ಅಫ್ಕೋರ್ಸ್ ನಿರಂತರವಾಗಿ ತಾವು ಮಾಡ್ತಾ ಇದ್ದೀರಾ, ಒಂದು ಅಚ್ಚುಕಟ್ಟಾದ ಪ್ರವಾಸಕ್ಕೆ ಭಾಳ ಹೆಸರುವಾಸಿಯಾಗಿರುವಂಥದ್ದು, ಗುಣಮಟ್ಟಕ್ಕೂ ಕೂಡ. ಸೊ ಆದರೆ ಇನ್ನೊಮ್ಮೆ ಮಾಹಿತಿಗೋಸ್ಕರ ವೀಕ್ಷಕರಿಗೆ ಏನು ಹೇಳ್ತೀರಿ, ಯಾವ ರೀತಿಯ ವ್ಯವಸ್ಥೆ ಇದೆ ಅಂತ? ಮೇಘಾಲಯಕ್ಕೆ ಹೋಗಬೇಕು ಅಂದರೆ ಬೆಂಗಳೂರಿಂದ ನೇರ ಸಂಪರ್ಕ ಇಲ್ಲ. ಬೆಂಗಳೂರಿಂದ ಇವನ್ ಶಿಲ್ಲಾಂಗಲ್ಲೂ ಸಹ ಒಂದು ಏರ್ಪೋರ್ಟ್ ಇದೆ, ಅದು ಹೆಚ್ಚು ವಿಮಾನವನ್ನು ಡೈಲಿ ಆಪ್ರೇಟ್ ಆಗ್ತಾ ಇಲ್ಲ. ಕಲ್ಕತ್ತಾದಿಂದ ಒಂದು ವಿಮಾನ ಇದೆ. ಸೊ ನಾವು ಬೆಂಗಳೂರಿಂದ ಕಲ್ಕತ್ತಾ ಮೂಲಕ ಶಿಲ್ಲಾಂಗಿಗೆ ಹೋಗ್ಬೋದು. ಅದರ ಆ ಫ್ಲೈಟಲ್ಲಿ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಒಂದೇ ಫ್ಲೈಟ್ ಫ್ಲೈ ಆಗೋದ್ರಿಂದ, ಅಥವಾ ಎಲ್ಲಾದರೂ ಒಂದು ಸಲ ಏನಾದರೂ ಫ್ಲೈಟ್ ಕೈ ಕೊಟ್ಟರೆ ಕಷ್ಟ ಆಗ್ತದೆ ಅಂಥೇಳಿ ನಾವು ಹೆಚ್ಚಾಗಿ ಬೆಂಗಳೂರಿಂದ ಗೌಹಾತಿಯನ್ನೇ ಆಶ್ರಯ ಮಾಡ್ಕೊಳ್ತೀವಿ. ಹೌದು, ಬೆಂಗಳೂರಿಂದ ಗೌಹಾತಿಗೆ ನೇರ ಸಂಪರ್ಕ ಇದೆ, ಒಳ್ಳೊಳ್ಳೆ ಫ್ಲೈಟ್ಸ್ ಇದೆ. ಬೆಂಗಳೂರಿಂದ ಗೌಹಾತಿಗೆ ಮುಂಚೆ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ 5-6 ವರ್ಷದ ಹಿಂದೆ. ಈಗ ಬೇಕಾದಷ್ಟು ಬೆಂಗಳೂರಿಂದ ಗೌಹಾತಿಗೆ ದಿನ ಒಂದು 7-8 ಫ್ಲೈಟ್ ಹೋಗ್ತದೆ. ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇರ್ಬೋದು, ಆಮೇಲೆ ನಿಮ್ಮ ಆಕಾಶ ಏರ್, ಇಂಡಿಗೋ ಏರ್ಲೈನ್ಸು, ಈ ಥರ ತುಂಬ ಡೈರೆಕ್ಟ್ ಫ್ಲೈಟ್ಸ್ ಇದೆ. ಹಾಗೆ ಕನೆಕ್ಟಿವಿಟಿ ಫ್ಲೈಟ್ಸು ಇರೋದ್ರಿಂದಾಗಿ ನಾವು ಗೌಹಾತಿಯಿಂದ 3 ಗಂಟೆ ಪ್ರಯಾಣ. ಹೌದು, ನಿಮಗೆ ಅದು ಗ್ರೀನ್ರಿ ಎಲ್ಲ ನೋಡ್ಕೊತ ಹೋಗ್ಬೋದು. ಅಲ್ಲಿ ನಿಮಗೆ ಏನು ಶಿಲ್ಲಾಂಗ್ಗೆ ಹೋಗುವಾಗ ಮೇಘಾಲಯದ ಹತ್ರ ಒಂದು ಬಡಾಫಾನಿ ಅಂತ ಒಂದು ಲೇಕ್ ಬರ್ತದೆ, ಅದು ಸಹ ಅದ್ಭುತವಾಗಿದೆ. ಅದೆಲ್ಲ ನಾವು ನೋಡಬೇಕು ಅಂದರೆ ಗೌಹಾತಿ ವಿಮಾನದಲ್ಲಿ ಹೋಗಿ, ನಾವೀಗ ನೋಡಿ ಶಿಲ್ಲಾಂಗ್ಗೆ ಹೋಗಬೇಕು ಅಂದರೆ ನೀವು ನೇರ ಸಂಪರ್ಕ ಇಲ್ಲ ಶಿಲ್ಲಾಂಗಿಗೆ. ಅದಕ್ಕೆ ನಾವೇನು ಮಾಡ್ತೀವಿ, ಕಲ್ಕತ್ತಾ ಅಥವಾ ಹೀಗೆ ತೊಗೊಳ್ತೀವಿ. ಅಲ್ಲಿ ಲೇ ಓವರ್ 3-4 ಅವರ್ಸ್ ವೆಯ್ಟ್ ಮಾಡೋದಕ್ಕಿಂತ ನೀವು ಡೈರೆಕ್ಟ್ ಗೌಹಾತಿಗೆ ಹೋಗಿ ಆ 3-4 ಅವರ್ಸಲ್ಲೇ ನೀವು ಸಹ ಈ ನೈಸರ್ಗಿಕ ಸೌಂದರ್ಯವನ್ನು ಸವಿಯುತ್ತಾ ಶಿಲ್ಲಾಂಗ್ ಅಂದರೆ ರೀಚ್ ಆಗೋದಿಸ್ತಾರ. ಎಸ್, ಅದಕ್ಕೋಸ್ಕರ ನಾನು ಯಾರಿಗೆ ಸಜೆಸ್ಟ್ ಮಾಡೋದಾದರೆ ಗೌಹಾತಿಗೆ, ಮತ್ತು ಒಳ್ಳೆ ಫೇರ್ ಸಿಗ್ತದೆ. ಶಿಲ್ಲಾಂಗಿಗೆ ಒಂದೇ ವಿಮಾನ ಆಗಿದ್ದರಿಂದ ನಿಮಗೆ ಫ್ಲೈಟ್ ರೇಟ್ ಲಾಸ್ಟಲ್ಲಿ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನೀವು ಈ ಫ್ಲೈಟ್ ಆದರೆ, ಯಾವುದು ಗೌಹಾಟಿಗಾದರೆ ಕಾಂಪಿಟೇಷನ್ ಏರ್ಫೇರ್ ಇರೋದ್ರಿಂದ ಒಳ್ಳೆ ಏರ್ಫೇರ್ ಸಿಗ್ತದೆ. ಸೊ ಅಲ್ಲಿಂದ ನಾವು ಹೆಚ್ಚಾಗಿ ಮಿನಿ ವೆಹಿಕಲ್ಸ್ ಮಾಡ್ತೀವಿ, ಇನ್ನೋವಾ ಅಥವಾ ಟೆಂಪೋ ಟ್ರಾವೆಲರ್, ಅರ್ಬೇನಿಯಾ, ಈ ಥರದ ವಾಹನ. ಏಕೆಂದರೆ ಎಲ್ಲ ಸ್ಥಳಗಳಲ್ಲಿ ದೊಡ್ಡ ಬಸ್ಸು ತೊಗೊಂಡು ಆಪರೇಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ನಾವು ಹೇಳಬೇಕು ಅಂದರೆ ಈಗ ನೋಡಲೇಬೇಕಾದಂಥ ಸ್ಥಳ ಅಂತ ಹೇಳಿದರೆ
ಶಿಲ್ಲಾಂಗಲ್ಲಿ ವಾರ್ಡ್ಸ್ ಲೇಕು ಮತ್ತು ಒಂದು ಡಾನ್ ಬಾಸ್ಕೋ ಅಂತ ಒಂದು ಮ್ಯೂಸಿಯಂ ಇದೆ, ಅದ್ಭುತವಾಗಿದೆ. ಅದು ಒಂದು ನೋಡಲಿಕ್ಕೆ ನಿಮಗೆ 2-3 ಅವರ್ಸ್ ಮಿನಿಮಮ್ ಬೇಕಾಗುತ್ತೆ. ಅದರಲ್ಲಿ ನಾರ್ತ್ ಈಸ್ಟ್ನ ವಿಶೇಷವಾಗಿ ಇರುವಂಥ ಏನೇನಿದೆ, ನಾರ್ತ್ ಈಸ್ಟಲ್ಲಿ ಇರುವಂಥ ಕಲ್ಚರು 7 ಸಿಸ್ಟರಲ್ಲಿ ಎಂದು ಹೇಳ್ತೀವಲ್ಲ, ಅದರಲ್ಲಿರುವಂಥ ಕಲ್ಚರು, ಅದ್ರ ಬಗ್ಗೆ ಎಲ್ಲ ಒಂದು ಮ್ಯೂಸಿಯಂ ಇದೆ. ಓಕೆ. ಆಮೇಲೆ ಬಡ ಪಾನಿ ಅಂತ ಹೇಳ್ತೀವಿ, ಅಂದರೆ ದೊಡ್ಡ ಪಾನಿ ಅಂತ, ಬಡ ಅಂತ ಅದೊಂದು ಲೇಕ್ ಅದ್ಭುತವಾಗಿದೆ. ಆಮೇಲೆ ನೋಡಬೇಕಂದ್ರೆ ಶಿಲ್ಲಾಂಗ್ ಸಿಟಿಯನ್ನು ನೋಡುವಂಥದ್ದು, ಹೈಟಿಗೆ ಹೋಗಿ ಶಿಲ್ಲಾಂಗ್ ಪೀಕ್ ಅಂತ ಹೇಳ್ತೀವಿ. ಆಮೇಲೆ ಎಲಿಫೆಂಟಾ ಫಾಲ್ಸ್ ಅಂತ ಹೇಳ್ತೀವಿ. ಆಮೇಲೆ ದಾವ್ಕಿ ಅಂತ ಅಲ್ಲಿ ಹೋಗಿ ನಾವು ನದಿಯನ್ನು ಉಮಂಗುಟ್ ರಿವರ್, ಆ ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಅದರಲ್ಲಿ ಒಂದು ಬೋಟಿಂಗ್ ಮಾಡುವಂಥದ್ದು, ಅದು ಒಂದು ಅದ್ಭುತ. ಆಮೇಲೆ ಇನ್ನೊಂದಿದೆ ಅಲ್ಲಿ ಲಿವಿಂಗ್ ರೂಟ್ ಬ್ರಿಡ್ಜ್ ಅಂತ ಕೇಳಿರ್ಬೋದು ತಾವು. ಅದು ಏನಂದರೆ, ನೀವು ಒಂದು ದೊಡ್ಡ ಬ್ರಿಡ್ಜು, ಅದು ಯಾವುದು ಮ್ಯಾನ್ ಮೇಡ್ ಅಲ್ಲ, ಗಾಡ್ ಮೇಡ್. ಯಾವ ಈ ರೂಟ್ ಇದೆಯಲ್ಲ, ಬೇರುಗಳು ನಿಜವಾದ ಅಂದರೆ ಲಿವಿಂಗ್ ರೂಟ್. ಲಿವಿಂಗ್ ಅಂದರೆ ಜೀವಂತ ಇದೆ ಅಂದರೆ ಹೆಣೆದಿದ್ದಲ್ಲ, ಏನಲ್ಲ, ಪ್ರಕೃತಿಯೇ ಆ ರೂಟ್ಗಳನ್ನು ಹೆಣೆದು, ಬೇರುಗಳನ್ನು ಹೆಣೆದು ನಾವು ಬ್ರಿಡ್ಜ್ ಮಾಡಿದೆ. ಆ ಬ್ರಿಡ್ಜ್ ನೋಡುವಂಥದ್ದು. ಆಮೇಲೆ ಈ ಕ್ಲೀನೆಸ್ಟ್ ವಿಲೇಜು, ಆಮೇಲೆ ಮೌಸಮಿ ಕೇವ್ಸ್ ಅಂತ ಹೇಳಿದ್ನಲ್ಲ ಅದು, ಆಮೇಲೆ ವಾಟರ್ ಫಾಲ್ಸ್, ಸೆವೆನ್ ಸಿಸ್ಟರ್ ವಾಟರ್ ಫಾಲ್ಸು, ಮತ್ತು ಬೇರೆ ಬೇರೆ ವಾಟರ್ ಫಾಲ್ಸ್ ಇದೆ. ಆಮೇಲೆ ನಿಮಗೆ ಮೌಸಮ್ ಕೇವ್ಸ್ ಹೇಳಿದೆ, ಚಿರಾಪುಂಜಿ, ಅಲ್ಲಿ ರಾಮಕೃಷ್ಣ ಮಿಷನ್ನು, ಅದೆಲ್ಲ ನೋಡುವಂಥದ್ದು. ಆಮೇಲೆ ಎಲ್ಲೇ ನೋಡಿದ್ರು ಹಸಿರು. ಇನ್ನು ಹೇಳ್ತಾರಲ್ಲ, ಡೆಸ್ಟಿನೇಷನ್ ಇಟ್ ಸೆಲ್ಫ್ ಒಂಥರ ಟ್ರಾವೆಲಿಂಗ್. ನಾವು ಯಾವುದೋ ಒಂದು ಸ್ಥಳವನ್ನು ನೋಡ್ಕೊಂಡು ಹೋಗೋದಲ್ಲ, ರೋಡಿನ ಆ ಕಡೆ ಈ ಕಡೆ ನೋಡ್ತಾ ಇದ್ದರೆ ನಿಮಗೆ ಅದೇ ಒಂದು ಡೆಸ್ಟಿನೇಷನ್ ಆಗಿ ಮಾರ್ಪಡ್ತದೆ, ಅದೇ ಒಂದು ನಿಮಗೆ ಪ್ರವಾಸಿ ತಾಣವಾಗಿ ಮಾರ್ಪಡುತ್ತೆ. ಹಾಗಾಗಿ ನಾವು ಹೇಳೋದು ಮೇಘಾಲಯ ಬೆಸ್ಟ್ ಒಂದು ಎಲ್ಲರೂ ವಿಸಿಟ್ ಮಾಡಬೇಕಾದಂಥ ಪ್ಲೇಸು. ಮತ್ತು ಅದರಲ್ಲಿಯೂ ಏನು ಹೇಳಬೇಕಂದ್ರೆ, ಮಳೆಗಾಲದಲ್ಲಿ ಹೋಗಬೇಕಾಗಿದ್ದು ಮೇಘಾಲಯಕ್ಕೆ ಅತ್ಯುತ್ತಮ. ಹೌದು, ಇನ್ನೂ ಹಸಿರು ನೀರು, ಮತ್ತು ಎಲ್ಲೆಲ್ಲಿ ಎಂತೆಂಥ ಬೆಟ್ಟದಿಂದ ಆ ಜಲಧಾರೆ ಬೀಳೋದು ನೋಡಬೇಕು. ಆಮೇಲೆ ರಾಜ್ಕುಮಾರ್ ಅವ್ರ ಹಾಡು ನೆನ್ಪು ಮಾಡ್ಕೋಬೋದು, ಮೇಘ ಬಂತು ಮೇಘ ಅಂತ, ಎಲ್ಲಿ ನೋಡಿದ್ರು ಮೇಘ. ಭಾಳ ಅದ್ಭುತ, ವರ್ಷವಿಡೀ ಟ್ರಾವೆಲ್ ಮಾಡುವಂಥ ಒಂದು. ಮತ್ತು ಅತಿಯಾಗಿ ಚಳಿ ಆಗಲಿ, ಅತಿಯಾಗಿ ಇವನ್ ಬೇಸಿಗೆಗಾಲದಲ್ಲೂ ಅತಿಯಾಗಿ ಸೆಕೆ ಆಗಲಿ, ಅಂದರೆ ವರ್ಷ ಇಡೀ ಒಂದು ಒಳ್ಳೆಯ ಟೆಂಪರೇಚರ್, ಹೌದು ಒಳ್ಳೆಯ ಕಾಪಾಡಿಕೊಳ್ಳುವಂಥ ಒಂದು ಸ್ಥಳ ಆಗಿದೆ. ಸೊ ಅದಕ್ಕೆ ಮೇಘಾಲಯವನ್ನು ನೋಡ್ಬೋದು. ಇನ್ನು ಮೇಘಾಲಯಕ್ಕೆ ಹೋಗಲಿಕ್ಕೆ ನಮ್ಮಲ್ಲಿ ಯಾವ ಥರ ಈಗ ಹೇಳಿದೆ, ನಮ್ಮಲ್ಲಿ 3 ಸಿಸ್ಟರ್ ಈ ಥರ ಎಲ್ಲ ಟೂರ್ ಮಾಡ್ತೀವಿ. ಅಸ್ಸಾಂ, ಅರುಣಾಚಲ, ಮೇಘಾಲಯ, ಅಸ್ಸಾಂ, ಮೇಘಾಲಯ, ಈ ಥರ ಗ್ರೂಪ್ ಟೂರು ಮಾಡ್ತೀವಿ. ಕಿಚನ್ ಕಳಿಸಿ ಅದರಲ್ಲಿ ಪ್ಯೂರ್ ವೆಜಿಟೇರಿಯನ್ ಫುಡ್ ಕೊಟ್ಟು ಆ ಟೂರು ಮಾಡ್ತೀವಿ. ಇನ್ನೊಂದು ಕಸ್ಟಮೈಸ್, ನೀವು ಯಾವ ಟೈಮಲ್ಲಿ ಬೇಕು ಅಂತ ಹೇಳ್ತೀರೋ ಆ ಟೈಮಿಗೆ ನಿಮಗೆ ಎಷ್ಟು ದಿನ ಇದೆ, ನಿಮ್ಮ ಹತ್ರ 3 ದಿನ ಇದೆಯಾ, 3 ದಿನಕ್ಕೂ ಮಾಡಿಕೊಡ್ತೀವಿ. ಅದು ಇದೆ. ನೀವು ನಾಳೆ ನೆಕ್ಸ್ಟ್ ಸಂಡೇ ಹೋಗಬೇಕು, ನನಗೆ 3 ಡೇಸ್ ಓನ್ಲಿ ಟೈಮ್ ಇದೆ, ಶಿಲ್ಲಾಂಗ್ ನೋಡ್ಕೊಂಬರ್ತೀನಿ ಅಂದರೆ ಅದೂ ಮಾಡಿಕೊಡ್ತೀವಿ. ಆಮೇಲೆ 5 ದಿನ ಇದೆ, 6 ದಿನ ಇದೆ, ಅದ್ರ ಜೊತೆ ಅಸ್ಸಾಂ ಬೇಕು, ಅದ್ರ ಜೊತೆ ಅರುಣಾಚಲ ಬೇಕು, ಅದನ್ನು ಮಾಡಿಕೊಡ್ತೀವಿ. ಅದು ಒಂದು ನಿಮಗೆ ನಿಮ್ಮ ಹತ್ರ ಎಷ್ಟು ದಿನ ಇದೆ ಅದಕ್ಕೆ ಕಸ್ಟಮೈಸು ಮಾಡಿಕೊಡ್ತೀವಿ. ಇನ್ನೊಂದು ಫಿಕ್ಸೆಡ್ ಡಿಪಾರ್ಚರ್ ಅಂತಿದೆ, ನಾವೊಂದು ಡೇಟನ್ನು ನಿಗದಿ ಮಾಡಿರ್ತೀವಿ. ಒಂದು 4 ಸ್ಟಾರ್ ಕ್ಯಾಟಗರಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟು ಡಿನ್ನರು ಇರ್ತದೆ. ಹೆಚ್ಚು ಕಡಿಮೆ ಎವ್ರಿ ವೀಕ್ ಇರುತ್ತೆ. ಈಗಂತೂ ಸೀಸನ್ ಆಗಿರೋದ್ರಿಂದ ನಾವು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ತುಂಬ ಡಿಪಾರ್ಚರ್ಸ್ ಹೊರಡ್ತಾ ಇರುತ್ತೆ. ಆ ಡೇಟಿಗೆ ನೀವು 2 ಬುಕ್ ಮಾಡಿ 4 ಜನ ಆಗಿರಲಿ, ಯಾರು ಸೇರಿ ಎಷ್ಟು ಜನ ಆಯಿತು ಅಷ್ಟು ಜನಕ್ಕೆ ಒಂದು ವ್ಯವಸ್ಥೆ ಮಾಡಿ ಆ ಒಂದು ನೈಸರ್ಗಿಕ ತಾಣವನ್ನು ಸವಿಯುವಂಥ ಅವಕಾಶವನ್ನು ಮಾಡಿಕೊಡ್ತೀವಿ. ತುಂಬ ಫ್ಲೆಕ್ಸಿಬಲ್ ಆಗಿದೆ ನಿಮ್ಮ ಪ್ಯಾಕೇಜ್ಗಳು. ಹೌದು, ಯಾರಿಗೆ ಯಾವಾಗ ಬೇಕಾದರೂ ಹೋಗ್ಬೋದು, ಆ ಥರನೂ ಇದೆ ವ್ಯವಸ್ಥೆ. ಮತ್ತು ಬಜೆಟು ಇದೆ, ಅದರಲ್ಲಿ ನಾನು ಹೇಳಿದಲ್ಲ ಕಸ್ಟಮೈಸ್ ಅಂತ ಹೇಳಿದರೆ ಅದರಲ್ಲಿ ಕ್ಲಾಸಿಕ್ ಇದೆ, ಸ್ಟ್ಯಾಂಡರ್ಡ್ ಇದೆ, ಡೀಲಕ್ಸ್ ಇದೆ, ಸೂಪರ್ ಡಿಲಕ್ಸ್ ಇದೆ, ಲಕ್ಸುರಿ ಇದೆ, ಪ್ರೀಮಿಯಮ್ಮು ಇದೆ. ಸೊ ಯಾರ್ಯಾರಿಗೆ ಎಲ್ಲ ವೆರೈಟಿದು ಇದೆ. ಹೌದು, ಭಾಳ ಚೆನ್ನಾಗಿ ಹೇಳಿದ್ರಿ. ಯಾಕಂದರೆ ನೀವೇ ಹೇಳಿದ್ರಿ ಸ್ಟಾರ್ಟಿಂಗ್ಗೆ ಸ್ಕಾಟ್ಲೆಂಡ್ಗೆ ಪೂರ್ವದ ಸ್ಕಾಟ್ಲೆಂಡ್ ಅಂತ ಹೇಳಿದ್ರಿ. ಸೊ ಹಾಗೆ ಸ್ಕಾಟ್ಲೆಂಡ್ಗೆ ಅಷ್ಟು ದೂರ ಯುರೋಪಿಗೆ ಹೋಗುವ ಆಗಲ್ಲ ಅನ್ನೋರಿಗೆ ನಮ್ಮ ದೇಶದಲ್ಲಿ ಇಷ್ಟು ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಭಾಳ ವಿಶೇಷ ಅಂತ. ಸೊ ಹಾಗಾಗಿ ಮೇಘಾಲಯ ಪ್ರವಾಸದ ಈ ಒಂದು ಪ್ರವಾಸ ಕಥನವನ್ನು ಭಾಳ ಅದ್ಭುತವಾಗಿ ವಿವರಿಸಿದ್ರ ಜೊತೆಗೆ ಅಡಿಗಾಸ್ ಯಾತ್ರಾದಿಂದ ಯಾವೆಲ್ಲ ಫೆಸಿಲಿಟೀಸನ್ನು ಯಾತ್ರಿಕರಿಗೆ ಒದಗಿಸ್ತಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.